ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸೆಂಟ್ರ್ನಲ್ಲಿ 6 ಸ್ಟಾರ್ ಬರೋಂಥ ಒಂದು ಬ್ಯೂಟಿಫುಲ್ ರಂಗೋಲಿ ಹಾಕ್ತಾಯಿದ್ದೀನಿ. ಹೇಗೆ ಹಾಕೋದು ಅಂತ ನೋಡೋಣ. ಮಧ್ಯದಲ್ಲಿ 15 ಚುಕ್ಕಿ ಇಟ್ಕೊಬೇಕು. ಸೆಂಟ್ರಲ್ಲಿ 15 ಚುಕ್ಕಿನ ಲಾಂಗ್ ಇಟ್ಕೊಂಡು, ಆಮೇಲೆ ಸೆಂಟ್ರ್ನಲ್ಲಿ ನೆಕ್ಸ್ಟ್ ಲೈನು ಚುಕ್ಕಿ ಇಡ್ತಾ ಹೋಗಬೇಕು. ಆ ಕಡೆ ಈ ಕಡೆ ಬಿಡೋದಲ್ಲ, ಸೆಂಟ್ರ್ನಲ್ಲೇ ಹಾಕ್ತಾ ಹೋಗಬೇಕು. ಹಾಗೆ 8 ಚುಕ್ಕಿ ಬರೋವರೆಗೂ ಇಡೋದು. ಆಮೇಲೆ 6 ಸ್ಟಾರ್ ಇದೆಯಲ್ಲ, ಅದು 6 ಕಡೆಯಾಗಿ ಬರುತ್ತೆ. ಅದು ಈ ಕಡೆ ಸೇಮ್ ಇದು ಬರಲ್ಲ. ನಾವು ಚುಕ್ಕಿನ ಎಣಿಸ್ಬಿಟ್ಟು ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಹಾಕಬೇಕು. ಸ್ವಲ್ಪ ಚೇಂಜಸ್ ಆಗಿ ಬರುತ್ತೆ 6 ಸ್ಟಾರನ್ನು. ಎರಡು ಸೈಡಲ್ಲೂ ಬೇರೆ ಬೇರೆ ಜಾಗದಲ್ಲಿ ಬರುತ್ತೆ. ಹೇಗೆ ಅದನ್ನು ಎಣಿಸಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಕರೆಕ್ಟಾಗಿ ಚುಕ್ಕಿಗಳ ಡಿಸ್ಟೆನ್ಸ್ ಇರಬೇಕು. ನೀವು ಯಾವ ಕಲರೆಲ್ಲಾದ್ರೂ ಹಾಕ್ಕೋಬೋದು. ನಾನು 3 ಕಲರ್ ಯೂಸ್ ಮಾಡಿದ್ದೀನಿ ಸ್ಟಾರಿಗೆ. ಸೆಂಟರ್ನಲ್ಲಿ ಇದು ಡಾರ್ಕ್ ಬ್ಲೂ ಹಾಕಿಬಿಟ್ಟು ನೋಡಿ, ಇಲ್ಲಿಂದ ಸ್ಟಾರ್ಟಿಂಗು 3 ಹಾಕಿದ ಮೇಲೆ ಈ ಕಡೆ 5ನೇ ಚುಕ್ಕಿಗೆ ನಾನು ಕಲರ್ ಹಾಕ್ತಾಯಿದ್ದೀನಿ. ಈ ಸೈಡ್ ನೋಡಿ, 4ರಿಂದ 5ಕ್ಕೆ ಹೋದ್ಮೇಲೆ 3 ಚುಕ್ಕಿನ ಇದೆಯಲ್ಲ, ಅದನ್ನು ಸೆಂಟರ್ ಮಾಡಿದ್ದೀನಿ. ಆಮೇಲೆ ಮತ್ತೆ ಈ ಸೈಡ್ ಲಾಂಗ್ ಮೇಲ್ಗಡೆ 5ಗೆ ಬಿಟ್ಟು 3ನೇ ಬ್ಲೂ ಇಡ್ತಾಯಿದ್ದೀನಿ. ಈ ಥರ ಕರೆಕ್ಟಾಗಿ ನಾವು ಮಾರ್ಕ್ ಮಾಡಬೇಕು. ಈ ಸೈಡು 3 ಬರುತ್ತೆ ಸ್ಟಾರು, ಆಪೋಸಿಟ್ ಸೈಡು 3 ಬರುತ್ತೆ. ಕರೆಕ್ಟ್ ನಾವು ನೋಡ್ಕೊಳ್ಳೋಕ್ಕಿರೋದು. ಅಷ್ಟಾದಮೇಲೆ ಏನಿಲ್ಲ, ಎಲ್ಲ ವಾಷಿಂಗು ಇದು ಸ್ಟಾರಿಗೇ ಫ್ಲವರಿನ ದಳಗಳು ಬರುತ್ತೆ. ಅದನ್ನ ಕಲರಲ್ಲಿ ಬೇಕಾದರೆ ಫುಲ್ ಮಾಡ್ಕೋಬೋದು. ಸ್ಟಾರ್ ಸಾಕು ಮಾರ್ಕ್ ಮಾಡ್ಕೊಬೇಕು. ನಾನು ಬ್ಲೂವಲ್ಲಿ ಚುಕ್ಕಿ ಇಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಸ್ಟಾರ್ ಕರೆಕ್ಟ್ ಹಾಕೊಂಡ್ಬಿಟ್ಟು ರಂಗೋಲಿ ತುಂಬ ಈಸಿ ಇರುತ್ತೆ. 15ರಿಂದ 8 ತುಂಬ ರಂಗೋಲಿಗಳಿದೆ. ನಾನು ಮೊದಲಿಂದನೂ ಹಾಕಿದ್ದೀನಿ. ನೀವು ಹಳೆ ವಿಡಿಯೋ ನೋಡಿರೋ ಗೊತ್ತಾಗುತ್ತೆ. ಕಮಲದಲ್ಲಿ 3-4 ಥರ ಹಾಕಿದ್ದೀನಿ. ಈಗ ಈ ಸೈಡು ಫಸ್ಟ್ ನಾವು ಮಾರ್ಕ್ ಮಾಡಬೇಕು. ಸೆಂಟ್ರಿಂದ ನೋಡಿ 4ಕ್ಕೆ ಹೋಗಿ 1, 2, 3 ಬಿಟ್ಟು 3ನೇದಕ್ಕೆ 2 ಬಿಟ್ಟು 3ನೇದಕ್ಕೆ ಬ್ಲೂವಲ್ಲಿ ಟಿಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 3, 4, 3ಕ್ಕೆ 5 ಬಿಟ್ಟು ಬ್ಲೂ ಇಡ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಸೆಂಟ್ರಿಂದನೇ 3 ಬಿಟ್ಟು 2 ಈ ಕಡೆ ಅಡ್ಡ, 2 ಆದಮೇಲೆ ಅದಕ್ಕೆ ಬ್ಲೂ ಟಿಕ್ ಮಾಡ್ಕೊಂಡಿದ್ದೀನಿ. ಇಷ್ಟೇ. ಆ ಕಡೆ ಹೇಗಿದೆ ಅದೇ ಥರನೇ ಆಪೋಸಿಟ್ ಬರುತ್ತೆ. ಕರೆಕ್ಟಾಗಿ ಎಣಿಸ್ಬಿಟ್ಟು ಹಾಕ್ಕೊಂಡ್ರೆ ಆಯಿತು. ಈ ರಂಗೋಲಿಯಲ್ಲಿ ಮೇನು ಕರೆಕ್ಟಾಗಿ 6 ಸ್ಟಾರ್ ಬಂದಮೇಲೆ ಏನೂ ಕಷ್ಟ ಇಲ್ಲ. ದಳಗಳೆಲ್ಲ ಈಸಿ ಹಾಕ್ಕೋಬೋದು. ಯಾರಾದರೂ ಸ್ಟಾರ್ ಹಾಕೋಬೇಕಾದ್ರೆ ಮಾತ್ರ ಕರೆಕ್ಟಾಗಿ ಎಣಿಸಾಕಬೇಕು. ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಇದ್ದರೆ ಸ್ಟಾರ್ಟಿಂಗಿಂದ ಮತ್ತೆ ಒಂದು ಸಲ ರಿಪೀಟಾಗಿ ವಿಡಿಯೋ ನೋಡಿಬಿಟ್ಟು ಹಾಕಿ. ತುಂಬ ಈಸಿ ಇದೆ. ಕರೆಕ್ಟಾಗಿ 6 ಸ್ಟಾರ್ ಬಂದಮೇಲೆ ನೀವು ಅದಕ್ಕೆ ಫ್ಲವರಿನ ದಳ ಥರ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. 6 ಫ್ಲವರ್ ಮಾಡಿ ಹಾಕೋಬೋದು. ನಾನು ಬ್ಲೂ ಮತ್ತು ವೈಟ್ ಸೈಡಿಗೆ ಅದರ ದಳದ್ದು ಇದಕ್ಕೆ ಪಿಂಕ್ ಹೋಗ್ತೀನಿ. ಬಿಟ್ಟಂದರೆ ಪ್ರತಿಯೊಂದಕ್ಕೂ ಈ ಥರ 2 ಟೈಪ್ ಹಾಕೋ ದಳ ನೋಡಿ ಜಾಯಿನ್ ಮಾಡೋದು. ಪ್ರತಿ ಸೈಡು ನಮಗೆ ಕರೆಕ್ಟ್ ಇಷ್ಟು ಚುಕ್ಕಿಗಳು ಸಿಗತ್ತೆ. ಒಂದೊಂದು ಹಿಂಗೆ ಕಡ್ಡಿ ಟೈಪ್ ಮಾಡೋಕ್ಕೆ ಹಿಂಗೆ ದಳನ ಮಾಡೋದು. ಆಮೇಲೆ ತುದಿ ಚುಕ್ಕಿಯಲ್ಲಿ ಜಾಯಿನ್ ಮಾಡೋದು. 2 ಚುಕ್ಕಿ, ಆಮೇಲೆ 1 ಚುಕ್ಕಿ ಸಿಗತ್ತೆ. ಪ್ರತಿ ಸೈಡಲ್ಲೂ ಅಲ್ಲೇ ಕ್ಲೀನಾಗಿ ಅಲ್ಲೇ ನಾವು ಹಾಕ್ಬೋದು. ಅಷ್ಟಾಗತ್ತೆ. ಇದು ತುಂಬ ಸಾಮಾನ್ಯ ರಂಗೋಲಿ ಹಾಕಿ ಕಲಿತವ್ರಿಗೆ ಎಲ್ಲರಿಗೂ ಏನೂ ಕಲಿಯೋಕ್ಕಿಲ್ಲ ಅನಿಸುತ್ತೆ. ಆದರೆ ಸ್ಟಾರ್ ಮಾತ್ರ ಸ್ಟಾರ್ಟಿಂಗಲ್ಲಿ ನೀವು ಕರೆಕ್ಟಾಗಿ ಎಣ್ಕೋಬೇಕು. ಅಷ್ಟು ಹಾಕ್ಬಿಟ್ರೆ ಆಯಿತು ರಂಗೋಲಿ, ಮತ್ತೇನೂ ಇಲ್ಲ. ಇದು ಸ್ಟಾರಿಂದು ಎಲ್ಲ ಸ್ಟಾರಿಂದು ಸೈಡು 3 ಸೈಡು ಫ್ಲವರ್ ಟೈಪ್ ದಳ ಬರುತ್ತೆ.
ಇದಿಷ್ಟು ದಳಗಳು ಹಾಕಾದ್ಮೇಲೆ ಕಲರ್ ತುಂಬ್ತಾಯಿದ್ದೀನಿ. ಡಾರ್ಕ್ ಬ್ಲೂ ಹಾಕ್ತಾಯಿದ್ದೀನಿ. ಎಲ್ಲೋ ಹಾಕಿದರೂ ಚೆನ್ನಾಗಿರುತ್ತೆ. ನಾನು ಡಾರ್ಕ್ ಬ್ಲೂಗೆ ವೈಟ್ ಹಾಕಿ ಅಷ್ಟೇ, ಡಾರ್ಕ್ ಬ್ಲೂ ವೈಟು ಎರಡೇ ಕಲರ್ ಹಾಕೋಣ ಅಂದ್ಕೊಂಡೆ. ಆಮೇಲೆ ಲಾಸ್ಟಿಗೆ ತುದಿಯಲ್ಲಿ ಮಾತ್ರ ಸ್ವಲ್ಪ ಪಿಂಕನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಸ್ಟಾರ್ಟಿಂಗಲ್ಲಿ 6 ಸ್ಟಾರ್ಗಳನ್ನು ನಾವು ಕರೆಕ್ಟಾಗಿ ಚುಕ್ಕೆಯಲ್ಲಿ ಕರೆಕ್ಟ್ ತಂದುಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಒಂದು ಬ್ಯೂಟಿಫುಲ್ ರಂಗೋಲಿ ಇದು. ಆರು ಸ್ಟಾರಿಗೆ ಒಂದೇ ಕಲರೇ ಕೊಡ್ತಾಯಿದ್ದೀನಿ, ಡಾರ್ಕ್ ಬ್ಲೂನೇ. ಈ ಥರ ಎಲ್ಲದಕ್ಕೂ ತುಂಬ್ತಾ ಹೋದರೆ ಆಯಿತು. ವಿಡಿಯೋಗೆ ಒಂದು ಲೈಕ್ ಮರಿಬೇಡಿ. ಈ ಥರ ಪ್ರತಿಯೊಂದಕ್ಕೂ ಹಾಕಾದ್ಮೇಲೆ ಸ್ಟಾರಿಗೆ ನಾನು ವೈಟ್ ಕೊಡ್ತಾಯಿದ್ದೀನಿ. ಇದಕ್ಕೆಲ್ಲ ವೈಟ್ ಹಾಕ್ಬಿಟ್ಟು ತುದಿಯಲ್ಲಿ ಡಾರ್ಕ್ ಪಿಂಕ್ ಹಾಕ್ತಾಯಿದ್ದೀನಿ. ರಂಗೋಲಿ ಸ್ವಲ್ಪ ಎದ್ದು ಕಾಣಲಿ ಅನ್ನೋದಕ್ಕಾಗಿ ಅದನ್ನ ಮಾಡಿದೆ. ಎರಡೇ ಕಲರಲ್ಲೂ ಹಾಕ್ಕೋಬೋದು. ಇದೇ ಕಲರೇ ಹಾಕಬೇಕಂತಿಲ್ಲ. ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ, ಯಾವುದಿರುತ್ತೆ ಅದನ್ನು ಹಾಕ್ಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಾಣುತ್ತೆ. ನೀವು ನೆಲ ಏನಾದರೂ ವೈಟ್ ಟೈಲ್ಸಲ್ಲಿ ಹಿಂಗೇನಾದರೂ ಇದ್ದರೆ, ರೆಡ್ ಆಗಿ ಆ ಟೈಪಲ್ಲಿ ಇದ್ದರೆ ಅದಕ್ಕೆ ಸೆಟ್ ಆಗೋಂಥ ಕಲರನ್ನು ನೀವು ಚೂಸ್ ಮಾಡ್ಕೋಬೋದು. ಈ ಥರ ನಾವು ಎಲ್ಲ ಇದು ಸ್ಟಾರಿಗೂ ಮತ್ತು ಅದ್ರ ದಳಕ್ಕೂ ಕಲರನ್ನು ತುಂಬಿದರೆ ಆಯಿತು. ರಂಗೋಲಿ ಫುಲ್ ಒಂದೇ ಇದರಲ್ಲಿ ಫಿನಿಶ್ ಆಗುತ್ತೆ. ಇಲ್ಲಿಗೆ ನನ್ನ ರಂಗೋಲಿ ಕಂಪ್ಲೀಟ್ ಆಯಿತು. ಇದಾಗಿತ್ತು ಇವತ್ತಿನ ನನ್ನ ರಂಗೋಲಿ. ನಿಮಗೆ ಇದು ಇಷ್ಟ ಆಗಿದೆ ಅಂದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.